ಬಾಯ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಕೋನಪ್ಪಲ್ಲಿ ಗ್ರಾಮದ ಶ್ರೀ ಅಭಯ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ಸಂಪ್ರೋಕ್ಷಣೆ, ಕಳಸ ಸ್ಥಾಪನೆ ಹಾಗೂ ಮಹಾಕುಂಭಾಭಿಷೇಕ ಕಾರ್ಯಕ್ರಮಗಳು ಭಕ್ತಿಭಾವ ಮತ್ತು ವೈಭವದಿಂದ ನೆರವೇರಿದವು. ದೇವಸ್ಥಾನ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಗೋಪುರ ಮತ್ತು ಕಳಸ ಸ್ಥಾಪನೆಯಾಗುವವರೆಗೂ ಅದಕ್ಕೆ ಸಂಪೂರ್ಣ ದೈವಿಕ ಶಕ್ತಿ ಲಭಿಸುವುದಿಲ್ಲ ಎಂಬುದು ಧಾರ್ಮಿಕ ನಂಬಿಕೆ. ಇದೀಗ ಅದೇ ನಂಬಿಕೆಗೆ ಮತ್ತಷ್ಟು ಬಲ ಸಿಗುವಂತಹ ಒಂದು ಪವಿತ್ರ ಕಾರ್ಯ ನೆರವೇರಿದೆ. ದೊಡ್ಡಬಳ್ಳಾಪುರ ತಪ್ಪಿಸಿಹಳ್ಳಿಯ ಪುಷ್ಪಗಿರಿ ಮಹರ್ಷಿ ಆಶ್ರಮದ ಶ್ರೀ ಶ್ರೀ ದಿವ್ಯ ಜ್ಞಾನಾನಂದಗಿರಿ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬೆಳಿಗ್ಗೆಯಿಂದಲೇ ವಿವಿಧ ಪೂಜೆ, ಹೋಮ ಹವನ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ದೇವಸ್ಥಾನದ ಧರ್ಮಕರ್ತರು ಹಾಗೂ ಭಕ್ತಾದಿಗಳು ಒಟ್ಟಾಗಿ ಸೇರಿ ವೇದಘೋಷಗಳ ನಡುವೆ ಅತ್ಯಂತ ಯಶಸ್ವಿಯಾಗಿ ಗೋಪುರದ ಮೇಲೆ ಶಿಖರ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಈ ಹಿಂದೆ ಇಲ್ಲಿ ಕಳಸ ಸ್ಥಾಪನೆ ಆಗಿರಲಿಲ್ಲ. ಆದರೆ ಇಂದು ಅದಕ್ಕೆ ಕಾಲ ಕೂಡಿ ಬಂದಿದ್ದು, ಶಾಸ್ತ್ರೋಕ್ತವಾಗಿ ಕಳಸವನ್ನು ಮಂದಿರದ ಗೋಪುರದ ಮೇಲೆ ಪ್ರತಿಷ್ಠಾಪಿಸಲಾಗಿದೆ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಭಾಗವಹಿಸಿ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಶ್ರೀ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದ ಪಡೆದರು. ಬಳಿಕ ಮಾತನಾಡಿದ ಅವರು, ಕಳಸ ಸ್ಥಾಪನೆಯಾದ ಈ ಶುಭ ಘಳಿಗೆಯಿಂದ ದೇವಸ್ಥಾನದ ದೈವಿಕ ಶಕ್ತಿ ಇನ್ನೂ ಹೆಚ್ಚಾಗಿದ್ದು, ಇನ್ಮುಂದೆ ಈ ಪುಣ್ಯ ಕ್ಷೇತ್ರಕ್ಕೆ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳು ದೂರಾಗಲಿವೆ, ಅವರ ಮನದ ಆಸೆಗಳು, ಬೇಡಿಕೆಗಳು ಈಡೇರಲಿವೆ ಎಂಬ ಬಲವಾದ ವಿಶ್ವಾಸವನ್ನು ವ್ಯಕ್ತಪಡಿಸಿ ಗ್ರಾಮದ ಸುಖ ಶಾಂತಿ ಹಾಗೂ ಸಮೃದ್ಧಿಗಾಗಿ ಪ್ರಾರ್ಥಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು ಸೇರಿದಂತೆ ನೂರಾರು ಭಕ್ತರು ಭಾಗವಹಿಸಿ ದೇವಿಯ ದರ್ಶನ ಪಡೆದರು. ದೇವಾಲಯದ ಆವರಣದಲ್ಲಿ ಭಕ್ತರಿಗೆ ಪ್ರಸಾದ ವಿತರಣೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇಡೀ ಧಾರ್ಮಿಕ ಕಾರ್ಯಕ್ರಮವು ಭಕ್ತರಲ್ಲಿ ಭಕ್ತಿ ಹಾಗೂ ಆಧ್ಯಾತ್ಮಿಕ ವಾತಾವರಣವನ್ನು ಮೂಡಿಸಿತು. ದೇವಸ್ಥಾನಕ್ಕೆ ಬರುವ ಎಲ್ಲಾ ಭಕ್ತ ಜನರಿಗೂ ಆ ಭಗವಂತನು ತಗೊಂಬಂದು ಇಟ್ಟಿರುವಂತ ಪ್ರತಿಯೊಬ್ರು ಸಹ ಇಲ್ಲಿ ಬರಬೇಕು. ದೇವಸ್ಥಾನದ ಹತ್ರ ಈಗ ಕಳಶ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ದಯವಿಟ್ಟು ಪ್ರತಿಯೊಬ್ರು ಎಲ್ಲರೂ ದೇವಸ್ಥಾನದ ಹತ್ರ ಬರಬೇಕು. ದೇವಸ್ಥಾನ ಇರಲಿ, ದೊಡ್ಡ ದೇವಸ್ಥಾನ ಇರಲಿ, ದೇವಸ್ಥಾನ ನಿರ್ಮಾಣ ಆದಮೇಲೆ ದೇವಸ್ಥಾನಕ್ಕೆ ಗೋಪುರ ಇರಬೇಕು ಮತ್ತು ಗೋಪುರದಲ್ಲಿ ಕಳಶ ಸ್ಥಾಪನೆ ಮಾಡಬೇಕು. ಆಗಲೇ ಅಲ್ಲಿ ಶಕ್ತಿ ಬರ್ತಕ್ಕಂಥ ಭಕ್ತಾದಿಗಳು ಕೂಡ ಏನೇ ಅವರ ಬೇಡಿಕೆಗಳು, ಕೋರಿಕೆಗಳು, ಈಡೇರಿಕೆಗಳು ಎಲ್ಲ ಕೂಡ ನೆರವೇರಬೇಕು ಅಂತ ಹೇಳಿದ್ರೆ ಕಳಶ ಸ್ಥಾಪನೆ ಆಗಬೇಕು. ಬಹುಶಃ ಇಲ್ಲಿ ಕಳಶ ಸ್ಥಾಪನೆ ಆಗಿರಲಿಲ್ಲ. ಇವತ್ತು ಒಂದು ಸಮಯ ಕೂಡಿ ಬಂದಿದೆ. ಅದಕ್ಕೆ ಧರ್ಮಕರ್ತರು ಎಲ್ಲರೂ ಸೇರಿ ಇವತ್ತು ಕಳಶ ಸ್ಥಾಪನೆ ಮಾಡಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ಇವತ್ತಿನಿಂದ ಅದಕ್ಕೆ ಇನ್ನೂ ಹೆಚ್ಚು ಶಕ್ತಿ ಬಂದಂತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇನ್ನು ಮುಂದೆ ಯಾವುದೇ ಭಕ್ತಾದಿಗಳು ಬಂದರೂ ಕೂಡ ಇಲ್ಲಿ ಬಂದು ಅವರ ಕೋರಿಕೆಗಳು, ಅವರ ಬೇಡಿಕೆಗಳು ಏನೇ ಇರಲಿ ಕೂಡ ಈಡೇರ್ತದೆ ಅನ್ನುವಂಥ ಒಂದು ನಂಬಿಕೆ, ಆ ಒಂದು ಪ್ರತೀತಿ ಇದೆ. ಹಾಗಾಗಿ ಇವತ್ತು ಅಂಥ ಒಂದು ಒಳ್ಳೆ ಕೆಲಸ, ಇವತ್ತು ಕಳಶ ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಶುಭಪ್ಪ. शताय पुरुषस्य तेन्द्रिय आयुष्येवेन्द्रिये मनोवाञ्छाफलप्रसादसिद्धिरस्तु मनःसङ्कल्पसिद्धिः